ನೆಲಮಂಗಲದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಆಯಿಲ್ ಗೋದಾಮು ಧಗಧಗನೆ ಹೊತ್ತಿ ಉರಿದಿದೆ. 30 ಕೋಟಿ ಮೌಲ್ಯದ ಆಯಿಲ್ ಬೆಂಕಿಗಾಹುತಿಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ. ಬೆಂಗಳೂರು ಹೊರವಲಯದ ನೆಲಮಂಗಲದ ಅಡಕಮಾರನಹಳ್ಳಿಯಲ್ಲಿ ಘಟನೆ ನಡೆದಿರುವಂಥದ್ದು. 20ಕ್ಕೂ ಹೆಚ್ಚು ಅಗ್ನಿಶಾಮಕ ದಳದ ವಾಹನಗಳಿಂದ ಬೆಂಕಿ ನಂದಿಸುವಂತಹ ಕಾರ್ಯ ಆಗಿದೆ. ಆಯಿಲ್ ಗೋದಾಮ್ನಲ್ಲಿ ಬೆಂಕಿ ಕಾಣಿಸಿಕೊಂಡಂತಹ ಪರಿಣಾಮ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಮುಗಿಲೆತ್ತರಕ್ಕೆ ಹಾರ್ತಾ ಇದೆ ದಟ್ಟ ಹೊಗೆ, ಬೆಂಕಿ ಧಗಧಗಿಸ್ತಾ ಇದೆ. ಬೆಂಕಿಯನ್ನು ನಂದಿಸೋದಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ, ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸ್ಕೊಂಡಿದೆ. ಆಯಿಲ್ ಗೋದಾಮ್ ಆಗಿರೋದ್ರಿಂದ ಆ ಬೆಂಕಿ ಬಹುಬೇಗನೆ ವ್ಯಾಪಿಸಿಕೊಂಡಿದೆ, ಹೊತ್ತಿ ಉರಿದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸ್ಥಳೀಯ ಜನರಲ್ಲೂ ಕೂಡ ಈ ಬೆಂಕಿ ಕಾಣಿಸ್ಕೊಂಡಿರೋದ್ರಿಂದ ಆತಂಕ ಮನೆ ಮಾಡಿರುವಂಥದ್ದು. ಶಾರ್ಟ್ ಸರ್ಕ್ಯೂಟ್ನಿಂದ ಆಯಿಲ್ ಗೋದಾಮ್ನಲ್ಲಿ ಬೆಂಕಿ ಕಾಣಿಸ್ಕೊಂಡು ಇಡೀ ಗೋದಾಮೆ ಹೊತ್ತಿ ಉರಿದಿರುವಂತಹ ಘಟನೆ ನೆಲಮಂಗಲದಲ್ಲಿ ನಡೆದಿದೆ. 30 ಕೋಟಿ ರೂಪಾಯಿ ಮೌಲ್ಯದ ಆಯಿಲನ್ನು ಇಲ್ಲಿ ಸ್ಟಾಕ್ ಇಡಲಾಗಿತ್ತು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಅಡಕಮಾರನಹಳ್ಳಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಈ ಘಟನೆ ಹೇಗಾಯ್ತು, ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ ಹೇಳಿ? ಪ್ರೇಮ್, ಏನಂತ ಹೇಳಿದ್ರೆ ನೆಲಮಂಗಲ ಬಳಿಯ ಒಂದು ಅಡಕಮಾರನಹಳ್ಳಿಯ ಬಳಿ ಒಂದು ಗೋದಾಮಿಗೆ ಬೆಂಕಿ ಬಿದ್ದಿರುವಂತದ್ದು. ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ತಗಲಿದೆ ಅಂತೇಳಿ ಪ್ರಾಥಮಿಕವಾಗಿ ಪೊಲೀಸರು ಮತ್ತೆ ಅಗ್ನಿಶಾಮಕದ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಏನಂತ ಹೇಳಿದ್ರೆ ಈ ಗೋದಾಮು ಸುಮಾರು 40,000 ಸ್ಕ್ವೇರ್ ಫೀಟ್ ನಲ್ಲಿ ಒಂದು ಆಯಿಲ್ ಅನ್ನ ಶೇಖರಣೆಯನ್ನ ಮಾಡಲಾಗಿತ್ತು. ಏನಂತ ಹೇಳಿದ್ರೆ ಶೆಲ್ ಕಂಪನಿಗೆ ಸೇರಿದಂತಹ ಈ ಆಯಿಲ್ ಗೋದಾಮು ಇದಾಗಿರುವಂತದ್ದು. ಸುಮಾರು ಅಂದಾಜು ಪ್ರಕಾರ ಇಲ್ಲಿ ಪೊಲೀಸರು ಮತ್ತೆ ಅಧಿಕಾರಿಗಳು ಹೇಳ್ತಾ ಇರೋ ಪ್ರಕಾರ ಒಂದು 30 ಕೋಟಿಗೂ ಅಧಿಕ ಮೌಲ್ಯದ ಇನ್ನು ಆಯಿಲ್ ಸುಟ್ಟು ಭಸ್ಮ ಆಗ್ತಾ ಇರುವಂತದ್ದು ತಿಳಿದು ಬಂದಿದೆ. ಹೀಗಾಗಿ ಏನು ಕ್ಷಣಕ್ಕೂ ಸುಮಾರು ಬೆಳಗ್ಗೆ 3 ಗಂಟೆಯಲ್ಲಿ ಸುಮಾರು ಬೆಂಕಿ ಕಾಣಿಸ್ಕೊಂಡಿರುವಂತದ್ದು. ಈಗಲೂ ಸಹ ಬೆಂಕಿ ಹತೋಟಿಗೆ ಬಂದಿಲ್ಲ. 30ಕ್ಕೂ ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿ ದಳದ ಒಂದು ಬಂದು ಬೆಂಕಿ ನಂದಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಬೆಂಕಿ ಹತೋಟಿಗೆ ಬರ್ತಾ ಇಲ್ಲ. ಯಾಕಂದ್ರೆ ಆಯಿಲ್ ಆಗಿರೋದ್ರಿಂದ ಇದು ಸಾಕಷ್ಟು ಪ್ರಮಾಣದಲ್ಲಿ ಹೊತ್ತಿ ಉರಿತಾ ಇದೆ. ಕ್ಷಣಕ್ಕೂ ಸ್ಫೋಟದ ತೀವ್ರತೆ ಅಂತ ಯಾವ ರೀತಿ ಅಂತಂದ್ರೆ ಸಾಕಷ್ಟು ಜೋರಾದ ಪ್ರಮಾಣದಲ್ಲಿ ಸ್ಫೋಟದ ತೀವ್ರತೆ ಕೂಡ ಕಂಡುಬರ್ತಾ ಇರುವಂತದ್ದು. ಗೋದಾಮು ಸಂಪೂರ್ಣವಾಗಿ ಹೊತ್ತಿ ಉರಿತಾ ಇದೆ. ಏನು ಈ ಭಾರತ ಮತ್ತೆ ಪಾಕಿಸ್ತಾನದ ಯುದ್ಧ ಸಂದರ್ಭದಲ್ಲಿ ಏನಾದರೂ ಆಯಿಲ್ ಸಮಸ್ಯೆ ಆಗಬಹುದು, ಯುದ್ಧ ಘೋಷಣೆ ಆದ್ರೆ ಈ ಸಂದರ್ಭದಲ್ಲಿ ರಾಜ್ಯಕ್ಕೆ ಯಾವುದೇ ರೀತಿಯ ಆಯಿಲ್ ಅಭಾವ ಬರಬಾರ್ದು ಅಂತೇಳಿ ಸಾಕಷ್ಟು ಪ್ರಮಾಣದಲ್ಲಿ ಶೆಲ್ ಕಂಪನಿ ಇಲ್ಲಿ ಆಯಿಲ್ ಅನ್ನ ಶೇಖರಣೆ ಮಾಡಲಾಗಿತ್ತು ಅಂತಲೂ ಸಹ ತಿಳಿದು ಬಂದಿರುವಂತದ್ದು. ಏನಂತ ಹೇಳಿದ್ರೆ ಈ ಆಯಿಲ್ ಇದಾಗಿರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ದಟ್ಟ ಹೊಗೆ ಕೂಡ ಆವರಿಸುವಂತದ್ದು. ಏನಂತ ಹೇಳಿದ್ರೆ ಮುಗಿಲೆತ್ತರಕ್ಕೂ ಆಕಾಶದ ಎತ್ತರಕ್ಕೂ ಸಹ ಬೆಂಕಿಯ ಕೆನ್ನಾಲಿಗೆ ಮತ್ತೆ ಹೊಗೆ ಕೂಡ ಆವರಿಸಿದೆ. ಸ್ಥಳೀಯದಲ್ಲಿ ಏನಂತ ಹೇಳಿದ್ರೆ ಯುದ್ಧ ನಡೀತಿರೋ ಸಂದರ್ಭದಲ್ಲಿ ನಾವು ನೋಡ್ಬೋದಾಗಿದೆ. ಪಾಕಿಸ್ತಾನದ ಗಡಿ ಭಾಗದಲ್ಲಿ ಯಾವ ರೀತಿ ಹೊಗೆ ಕಾಣಿಸ್ಕೊಂತಿತ್ತು ಅದೇ ರೀತಿಯಲ್ಲಿ ಇಲ್ಲೂ ಸಹ ಹೊಗೆ ಕಾಣಿಸ್ಕೊಂತ ಇದೆ. ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ನೆರೆದಿರುವಂತದ್ದು. ಪೊಲೀಸರು ಸ್ಥಳೀಯರನ್ನ ಓಡಿಸಲು ಸಹ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಯಾವ ಪ್ರಮಾಣದಲ್ಲಿ ಯಾವ ತೀವ್ರತೆಯಲ್ಲಿ ಸ್ಫೋಟ ಆಗ್ತದೆ ಅನ್ನೋ ನಿಟ್ಟಲ್ಲೂ ಸಹ ಪೊಲೀಸರು ಕಾರ್ಯಾಚರಣೆಗೆ ಮಾನ್ಯಕಳ್ಳಿ ಪೊಲೀಸರು ಇಳಿದಿರುವಂತದ್ದು. ಕ್ಷಣಕ್ಕೂ ಬೆಂಕಿಯ ಕೆನ್ನಾಗಲೇ ಜಾಸ್ತಿ ಆಗ್ತಾ ಇದೆ. ಆಯಿಲ್ ಪ್ರಮಾಣ ಹೆಚ್ಚಿಗೆ ಇರೋದ್ರಿಂದ, ಆಯಿಲ್ ಗೋದಾಮೆ ಆಗಿರೋದ್ರಿಂದ ಈ ಸಮಸ್ಯೆ ಆಗಿರುವಂತದ್ದು. ಪ್ರೇಮ್, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಬೆಳಗ್ಗೆ ಬಂದಿರ್ತೀನಿ ಅಂದ್ಕೊಂಡೆ. ನೀನು ಬರೋಕ್ಕಿಂತ ಒಂದು 5 ನಿಮಿಷ ಮುಂಚೆ ಬಂದೆ.
ಹೊಟ್ಟೆ ಏನೋ ಫೋನ್ ಮಾಡಿದ್ರು ಹಾಕಿ ನೀವು ಕೂಡ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ನೆಲಮಂಗಲದ ಅಡಕಮಾರನಹಳ್ಳಿಯಲ್ಲಿದ್ದಂತಹ ಗೋದಾಮಿನಲ್ಲಿ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸ್ಕೊಂಡಿದೆ. ಆಯಿಲ್ ಗೋದಾಮಿದು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಯಿಲನ್ನು ಇಲ್ಲಿ ಸ್ಟಾಕ್ ಹಾಕಲಾಗಿತ್ತು. ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸ್ಕೊಂಡು ಇಡೀ ಗೋಡೌನ್ಗೆ ಬೆಂಕಿ ಆವರಿಸಿದೆ. ಬೆಂಕಿಯ ತೀವ್ರತೆ ಹೇಗಿದೆ, ಯಾವ ರೀತಿ ದಟ್ಟವಾದಂತಹ ಹೊಗೆ ಅಲ್ಲಿಂದ ಏಳ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಇಡೀ ಗೋದಾಮು ಸುಟ್ಟು ಕರಕಲಾಗಿರುವಂಥದ್ದು. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಆಯಿಲ್ ಗೋದಾಮಾಗಿರೋದ್ರಿಂದ ಕ್ಷಣಾರ್ಧದಲ್ಲಿಯೇ ಇಡೀ ಗೋದಾಮಿಗೆ ಅದು ವ್ಯಾಪಿಸಿಕೊಂಡಿದೆ.